ನಮಸ್ತೆ ಎಲ್ಲರಿಗೂ. K53 ಟ್ರೇಡರ್ ಅಂತ. ಇದು ನಂದು ಸೆಕೆಂಡ್ ವಿಡಿಯೋ. ಫಸ್ಟ್ ವಿಡಿಯೋ ಈ ಬೊಲಿಂಜರ್ ಬ್ಯಾಂಡ್ ಬಗ್ಗೆ, ನಿಮಗೆ ಬೊಲಿಂಜರ್ ಬ್ಯಾಂಡ್ ಪರ್ಸೆಂಟೇಜ್ ಬಿ ಬಗ್ಗೆ ನಾನು ಫಸ್ಟ್ ವಿಡಿಯೋದಲ್ಲಿ ಮಾಡಿದ್ದೀನಿ. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅಂದರೆ ನೀವು ಮಾರ್ಕೆಟು ಡೈರೆಕ್ಷನ್ ಬೈ ಸೈಡ್ ಇರಬೇಕಾ ಸೆಲ್ ಸೈಡ್ ಇರಬೇಕಂತ ಇದು ತೋರಿಸುತ್ತೆ. ನಾನು ಇದನ್ನು ಫಸ್ಟ್ ವಿಡಿಯೋದಲ್ಲಿ ಮಾಡಿದ್ದೀನಿ. ಯಾರು ನೋಡಿಲ್ಲ ಅಂದರೆ ಆ ವಿಡಿಯೋ ಹೋಗಿ ನೋಡಿ. K53 ಟ್ರೇಡರ್ ಅಂತ ಹೊಡೀರಿ, ಬರುತ್ತೆ. ಈಗ ನಾನು ಮತ್ತೊಂದು ಇಂಡಿಕೇಟರ್ನ ತೋರಿಸ್ತೀನಿ. ಇಂಡಿಕೇಟರ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ಫಸ್ಟ್ ವಿಡಿಯೋದಲ್ಲಿದೆ, ಯಾರು ನೋಡಿಲ್ಲ ಅಂದರೆ ನೋಡಿ. ಈಗ ನಾನು ಮತ್ತೊಂದು ಇಂಡಿಕೇಟರ್ನ ಹೇಳ್ಕೊಡ್ತೀನಿ. ನೋಡಿ, ಮಾರ್ಕೆಟಲ್ಲಿ ಕೂತ್ಕೊಂಡು ನಾವು ಸುಮ್ಮನೆ ಟ್ರೇಡ್ ಹೊಡಿತಾ ಇರಬಾರ್ದು. ನಮ್ಮ ಲೆವೆಲ್ಸು ಬಂದಾಗ ಮಾತ್ರ ಟ್ರೇಡ್ ಹೊಡಿಬೇಕು. ಮತ್ತು ಯಾವ ಥರ ಇಂಡಿಕೇಟರ್ ಇಟ್ಕೊಂಡೇ ಮಾಡ್ಬೋದಾ? ಎಲ್ಲ ಇಂಡಿಕೇಟರ್ ವರ್ಕ್ ಆಗೋಲ್ಲ, ಬಟ್ ಸಮ್ ಇಂಡಿಕೇಟರ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬೇಸಿಕಲಿ ನಾನು ಇಂಡಿಕೇಟರ್ಸ್ ಮೇಲೆ ವರ್ಕ್ ಮಾಡಲ್ಲ, ನಾನು ಬರೀ ಕ್ಯಾಂಡಲ್ ಸ್ಟಿಕ್ಸಲ್ಲಿ ವರ್ಕ್ ಮಾಡ್ತೀನಿ. ನಿಮಗೆ ಮಾರ್ಕೆಟಲ್ಲಿ ಫೈನಲಾಗಿ ನೀವು ದುಡ್ಡು ಮಾಡಬೇಕು ಅಂದರೆ ಕ್ಯಾಂಡಲ್ ಸ್ಟಿಕ್ಸ್ನ ಅರ್ಥ ಮಾಡ್ಕೊಳ್ಳಿ. ನಾನು ಒಂದೊಂದೇ ವಿಡಿಯೋ ಮಾಡ್ತಾ ಹೋಗ್ತೀನಿ. ನೀವು ಲೈಕ್ಸ್, ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡೋದೇನು ಅಂದರೆ, ವಿಡಿಯೋಸ್ ಫಸ್ಟ್ ವಿಡಿಯೋ ಅದು ಮಾಡಿರೋದು, ಇನ್ನೂ ಯಾರೂ ಅಷ್ಟೊಂದಿಲ್ಲ. ಯಾಕಂದ್ರೆ ನಾನು ನೆನ್ನೆನೇ ಮಾಡಿರೋದಲ್ವಾ. ಸ್ವಲ್ಪ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಲೈಕ್ಸ್ ಮಾಡಿದಷ್ಟು ವಿಡಿಯೋ ಸ್ಪ್ರೆಡ್ ಆಗುತ್ತೆ, ನನಗೂ ಯೂಸ್ಫುಲ್ ಆಗುತ್ತೆ, ನನಗೂ ಕಂಟೆಂಟ್ ಮಾಡೋದಕ್ಕೆ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಬೆಳೆಯುತ್ತೆ. ಮತ್ತು ಕ್ಯಾಂಡಲ್ ಸ್ಟಿಕ್ಸ್ನ ನಾನು ಭಾಳ ವಿಡಿಯೋಸ್ ಮಾಡ್ತೀನಿ. ಇನ್ಮೇಲೆ ನೀವು ಪ್ರತಿಯೊಂದು ವಿಡಿಯೋ ನಿಮ್ಗೆ ಬರಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಓಕೆ, ನೋಡಿ, ಈಗ ಒಂದು ಇಂಡಿಕೇಟರ್ ಹೇಳ್ತೀನಿ ನಿಮಗೆ. ಇದು ಟ್ರೇಡಿಂಗ್ ವ್ಯೂ ಹೋಗಿ ಮೂವಿಂಗ್ ಆ್ಯಾವ್ರೇಜ್ ರಿಬ್ಬನ್ ಅಂತ, ಮೂವಿಂಗ್ ಆ್ಯಾವ್ರೇಜ್ ರಿಬ್ಬನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಾನು ಆಲ್ರೆಡಿ ಈ ಥರ ಮಾಡ್ಕೊಂಡಿರೋದ್ರಿಂದ ಈ ಥರ ಬರ್ತಾಯಿದೆ. ತುಂಬ ಜನಗೆ ಟ್ರೇಡಿಂಗ್ ವ್ಯೂಲ್ಲಿ ಸರ್ ಒಂದೇ ಸರಿ ನಾನು 2 ಇಂಡಿಕೇಟರ್ನ ಹೆಂಗೆ ಸರ್ ಯೂಸ್ ಮಾಡೋದು ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಮಾಡ್ಬೋದು. ಇದರಲ್ಲಿ ನೋಡಿ, 4 ಇಂಡಿಕೇಟರ್ ಹಾಕ್ಕೋಬೋದು ಇದರಲ್ಲಿ. ಓಕೆ, 4 ಇಂಡಿಕೇಟ್ರ್. ನಾನೀಗ 535 ಹಾಕಿದ್ದೀನಿ, 100 ಹಾಕ್ಕೋಬೋದು ಇಲ್ಲಿ, ಮತ್ತು 200 ಹಾಕ್ಕೋಬೋದು. ನಾನೆಲ್ಲ ಪ್ರತಿಯೊಂದು ಇಂಡಿಕೇಟರಲ್ಲೂ ನಿಮಗೆ ಒಂದೊಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಈಗ ಜಸ್ಟ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಒಂದೇ ಮೂವಿಂಗ್ ಆ್ಯಾವ್ರೇಜ್ ರಿಬ್ಬನ್ ಅಂತ. ಇದರಲ್ಲಿ 4 ಇಂಡಿಕೇಟರ್ ಅಪ್ಲಿಕೇಬಲ್ ಆಗುತ್ತೆ ಒಂದೇ ಸರಿ. ಒಂದು ನಿಮಿಷ. ನಾಲ್ಕು ಬರಬೇಕು, ಬರ್ತಾ ಇಲ್ಲ. ಒಂದು ನಿಮಿಷ. ಓಕೆ, ನೋಡಿ, ನಾನೀಗ 4 ಇಂಡಿಕೇಟರ್ ಅಪ್ಲೈ ಮಾಡಿದ್ದೀನಿ ಇದರಲ್ಲಿ. ಸೊ ನಿಮ್ಗೆ ಇದು ಯೂಸ್ಫುಲ್ ಆಗುತ್ತೆ. ಗೊತ್ತಾಗ್ತದೆ ಅಲ್ವಾ? ಮೂವಿಂಗ್ ಆ್ಯಾವ್ರೇಜ್ ರಿಬ್ಬನ್ ಅಂತ. ಓಕೆನಾ? ನೀವು ಇದನ್ನು ಇಂಡಿಕೇಟರ್ ಹಾಕ್ಕೊಂಡ್ರೆ 4 ಇಂಡಿಕೇಟರ್ ಯೂಸ್ ಮಾಡ್ಬೋದು. ನೋಡಿ, ಇಲ್ಲಿ ಸೆಟ್ಟಿಂಗ್ಸ್ ಇದೆ, ಇನ್ಪುಟ್ಸ್ ಬರ್ತೀನಿ. ಈಗ ನಾನು ಹೇಳ್ಕೊಡ್ತಿರೋದು 2 ಇಂಡಿಕೇಟರ್ ಮಾತ್ರ. ಓಕೆನಾ? 2 ಇಂಡಿಕೇಟರ್ ಬಗ್ಗೆ ಮಾತ್ರ ತಿಳ್ಕೊಳ್ಳೋಣ. ಅದು ಯಾವುದು ಅಂದರೆ 535 ನಾನು ಏನು ಮಾಡಿದ್ದೀನಿ, ಬ್ಲೂ ಕಲರ್ ಇಟ್ಕೊಂಡಿದ್ದೀನಿ. ನೀವು ಇಲ್ಲಿ ಕಲರ್ ಚೇಂಜ್ ಮಾಡ್ಕೋಬೋದು, ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರು. ನಾನು 5ನ ಬ್ಲೂ ಇಟ್ಟಿದ್ದೀನಿ, 35ನ ರೆಡ್ ಇಟ್ಟಿದ್ದೀನಿ. ಇಟ್ಬಿಟ್ಟು ಓಕೆ ಕೊಡಿ. ನೋಡಿ, ಅಪ್ಲಿಕೇಬಲ್ ಆಗಿದೆ. ಇದು ನಾನು ಫಸ್ಟ್ ವಿಡಿಯೋದಲ್ಲೇ ಲಾಸ್ಟಲ್ಲಿ ಹೇಳಿದ್ದೆ. ನಾನು ಈ ಇಂಡಿಕೇಟ್ರಿಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ನೋಡಿ, ಇದರಲ್ಲಿ ನಿಮಗೆ ತುಂಬ ಟ್ರೇಡ್ ಸಿಗೋಲ್ಲ. ಒಂದಿನ ಕೂತ್ಕೊಂಡು 10 ಟ್ರೇಡ್ 20 ಟ್ರೇಡ್ ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಮಾರ್ಕೆಟಲ್ಲಿ ಕಂಪ್ಲೀಟ್ ನಾಲೆಜ್ ಇಲ್ಲ ಅಂದರೆ, ನಾಲೆಜ್ ಬರೋವರೆಗೂ ದಯವಿಟ್ಟು ಟ್ರೇಡ್ಸ್ ಕಮ್ಮಿ ಮಾಡಿ. ನಾಲೆಜ್ ಬಂದಮೇಲೂ ಟ್ರೇಡ್ಸ್ ಕಮ್ಮಿನೇ ಮಾಡಬೇಕು. ಪರ್ಫೆಕ್ಟಾಗಿ ಟ್ರೇಡ್ ತೊಗೊಳಕ್ಕೆ ಟ್ರೈ ಮಾಡಿ. ನೋಡಿ, ನಿಫ್ಟಿ ಇಟ್ಟಿದ್ದೀನಿ. ಇದರಲ್ಲಿ ಯಾವ ಥರ ಟ್ರೇಡ್ ಮಾಡ್ಬೋದು, ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನೀವು ಬ್ಯಾಕ್ ಟೆಸ್ಟ್ ಮಾಡಿ. ನಾನು ಪದೇ ಹೇಳ್ತೀನಿ, ಯಾರೇ ಒಬ್ಬರು ಏನೇ ಹೇಳಿದ್ರೆ
ಅದ್ರ ಮೇಲೆ ಡೈರೆಕ್ಟಾಗಿ ಟ್ರೇಡ್ ತೊಗೊಳಕ್ಕೆ ಹೋಗಬೇಡಿ. ಓಕೆನಾ? ಅದನ್ನು ಬ್ಯಾಕ್ ಟೆಸ್ಟ್ ಮಾಡಿ ನಿಮಗೆ ಕಾನ್ಫಿಡೆನ್ಸ್ ಬಂದ ಮೇಲೆ ಅದನ್ನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಾಂದರೆ ಸುಮ್ಮನೆ ಯಾರೋ ಹೇಳಿದ್ರು, ಇವನ್ ನಾನೇ ಇನ್ನೊಬ್ಬರೇ ಆಗಲಿ ಹೇಳಿದ್ರೆ ಡೈರೆಕ್ಟಾಗಿ ಟ್ರೇಡ್ ಮಾಡಬೇಡಿ. ಅದನ್ನು ಬ್ಯಾಕ್ ಟೆಸ್ಟ್ ಮಾಡಿ. ನೀವು ಬ್ಯಾಕ್ ಟೆಸ್ಟ್ ಮಾಡಿ ಅದರ ಅಕ್ಯುರಸಿ ನೋಡಿ ಆಮೇಲೆ ನೀವು ಆ ಇಂಡಿಕೇಟರ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಇದು ಯಾವ ಥರ ವರ್ಕ್ ಆಗುತ್ತೆ ನೋಡಿ. ಇದು ಆರೆಂಜ್ ಇದೆ ಅಲ್ವಾ, ಇದು 35, ಬ್ಲೂ ಬಂದ್ಬಿಟ್ಟು 5. ಓಕೆನಾ? ನೋಡಿ ಒಂದು ಸರಿ ತೋರಿಸ್ತೀನಿ. ಬ್ಲೂ ಬಂದ್ಬಿಟ್ಟು 5, ರೆಡ್ ಬಂದ್ಬಿಟ್ಟು 35. ನಿಮ್ಗೆ ಯಾವ ಕಲರ್ ಬೇಕೋ ಅದು ಇಟ್ಕೊಳ್ಳಿ. ಈಗ 35 ನಂಬರ್ ದೊಡ್ಡದು, 5 ನಂಬರ್ ಚಿಕ್ಕದು. ಈಗ ಮಾರ್ಕೆಟ್ ಬೇರಿಶ್ ಇದೆ. ಬೇರಿಶ್ ಇದ್ದಾಗ ಏನಾಗುತ್ತೆ, ಆರೆಂಜ್ ಲೈನ್ ಮೇಲೆ ಇರುತ್ತೆ, ಬ್ಲೂ ಲೈನ್ ಕೆಳಗಡೆ ಇರುತ್ತೆ. ಬೇರಿಶ್ ಅಂದರೆ ಮಾರ್ಕೆಟ್ ಬೀಳ್ತಾ ಇದ್ದಾಗ. ಓಕೆ, ಮತ್ತು ಎಲ್ಲಿ ಟ್ರೇಡ್ ತೊಗೋಬೋದು ತೋರಿಸ್ಕೊಡ್ತೀನಿ, ಚೆನ್ನಾಗಿ ನೋಡಿ. ಸುಮ್ಮನೆ ಜಾಸ್ತಿ ಟ್ರೇಡ್ ಬೇಡ, ಕನ್ಫರ್ಮ್ ಟ್ರೇಡ್ ಸಿಕ್ಕಿದಾಗ ಹೊಡೀರಿ. ಇದರಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ನನ್ನ ಮೌಸು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಕಾಣಿಸ್ತಾ ಇಲ್ಲ ನೋಡಿ. ಈ ಕ್ಯಾಂಡಲು, ಓಕೆನಾ? ಈ ಕ್ಯಾಂಡಲು ಆರೆಂಜ್ ಲೈನ್ ಮೇಲೇನೂ ಟಚ್ ಆಗಿದೆ, ಕೆಳಗಡೆ ಬ್ಲೂ ಲೈನು ಟಚ್ ಆಗಿದೆ. ಅಂದರೆ ಒಂದೇ ಕ್ಯಾಂಡಲು 2 ಲೈನ್ನ ಮೀಟ್ ಮಾಡಿದೆ ಅಲ್ವಾ? ಈ ಥರ ಟಚ್ ಮಾಡಿದಾಗ ಇದ್ರ ಮೇಲೆ ಸ್ಟಾಪ್ ಲಾಸ್ ಇಟ್ಬಿಟ್ಟು, ಒಂದು ನಿಮಿಷ ತೋರಿಸ್ಕೊಡ್ತೀನಿ. ಫ್ರೆಶರ್ಸು ಇರ್ತಾರೆ ಪಾಪ, ಗೊತ್ತಾಗಲ್ಲ. ಸ್ಟಾಪ್ ಲಾಸು ಒಂದು ಸ್ವಲ್ಪ ಅಲ್ಲಿಟ್ಕೊಂಡು ಇಲ್ಲೊಂದು ಟ್ರೇಡ್ ಹೊಡಿಬೋದು. ಹೊಡೆದಾಗ ನಿಮ್ಗೆ ಇಲ್ಲೊಂದು ಸಮ್ ಪ್ರಾಫಿಟ್ ಸಿಗುತ್ತೆ. ಎಷ್ಟು ಪಾಯಿಂಟ್ ಬಿದ್ದಿದೆ? 58 ಪಾಯಿಂಟ್ ಸಿಕ್ಕಿದೆ. ಓಕೆನಾ? ಇದು ಒಂದೇ ಥರನಾ, ಒಂದೇ ಜಾಗದಲ್ಲ. ಬನ್ನಿ ನಿಮಗೆಲ್ಲ ನಾನು ಪ್ರತಿಯೊಂದು ತುಂಬ ಕ್ಲಿಯರಾಗಿ ವಿವರವಾಗಿ ಹೇಳ್ತೀನಿ ನೋಡಿ. ಇಲ್ಲಿ ಟಚ್ ಆಗಿಲ್ಲ. ಇಲ್ಲಿ ಒಂದು ನಿಮಿಷ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ. ನಾನು ಇಲ್ಲೊಂದು ರೌಂಡ್ ಹಾಕಿದ್ದೀನಲ್ವಾ, ಇಲ್ಲೊಂದು ರೌಂಡ್ ಹಾಕಿದ್ದೀನಿ ನೋಡಿ. ಈ ಕ್ಯಾಂಡಲು ಮೇಲೆ ಟಚ್ ಆಗಿದೆ, ಕೆಳಗಡೆ ಟಚ್ ಆಗಿಲ್ಲ. ಸೊ ಇದು ನಮಗೆ ಅಪ್ಲಿಕೇಬಲ್ ಇಲ್ಲ. ಯಾಕಂದರೆ ನಾನು ಹೇಳ್ತಾ ಇರೋದು ಮೇಲೇನೂ ಟಚ್ ಆಗಬೇಕು, ಕೆಳಗಡೆ ಟಚ್ ಆಗಬೇಕು. ಓಕೆ, ಈ ಕ್ಯಾಂಡಲ್ ಟಚ್ ಆಗಿದೆ ನೋಡಿ. ಓಕೆ, ಹೌದು ಸರ್, ಇಲ್ಲಿ ಟಚ್ ಆಗಿಲ್ಲ ಆದರೂ ಬಿತ್ತಲ್ಲ ಮಾರ್ಕೆಟು. ಸೊ ಬಿದ್ದರೆ ನೀವು ಇಲ್ಲ ಅಗ್ರೆಸಿವ್ ಆಗಿ ಟ್ರೇಡ್ ತೊಗೊಳಕ್ಕೆ ಹೋಗಬೇಡಿ. ಓಕೆನಾ? ಯಾಕಂದರೆ ನಮಗಿದು ನಮ್ಮ ಸ್ಟ್ರಾಟಜಿ ಅಲ್ಲ. ಓಕೆ, ಇದನ್ನು ಇಗ್ನೋರ್ ಮಾಡಿ. ಅದೆಷ್ಟೇ ಬೀಳಲಿ ಇದನ್ನು ಇಗ್ನೋರ್ ಮಾಡಿ. ಸೊ ನೀವು ಈ ಥರ ಮೈಂಡ್ಸೆಟ್ ಇಟ್ಕೊಂಡ್ರೆ ಮಾತ್ರನೇ ಮಾರ್ಕೆಟಲ್ಲಿ ಏನಾದರೂ ಒಂಚೂರು ದುಡ್ಡು ಮಾಡೋಕ್ಕೆ ಸಾಧ್ಯ, ಇಲ್ಲಾಂದರೆ ಕಷ್ಟ. ಓಕೆ, ಸ್ವಲ್ಪ ಸ್ಲೋ ಆಗಿ ಲೆಂತಿಯಾಗಿ ಹೇಳ್ತೀನಿ, ಅರ್ಥ ಆಗೋ ಥರ ಹೇಳ್ತೀನಿ, ದಯವಿಟ್ಟು ಪೇಷನ್ಸಾಗಿರಿ. ಇಲ್ಲೊಂದು ರೌಂಡ್ ಹಾಕಿದ್ದೀನಲ್ವಾ ನೋಡಿ. ಇದು ನಮ್ಮ ಸ್ಟ್ರಾಟಜಿ ನೋಡಿ. ಮೇಲೆ ರೆಡ್ ಕ್ಯಾಂಡಲು ಆರೆಂಜ್ ಲೈನ್ನ ಟಚ್ ಆಗಿದೆ, ಕೆಳಗಡೆ ಬ್ಲೂನು ಟಚ್ ಆಗಿದೆ. ಟಚ್ ಆದಾಗ ಇಲ್ಲಿ ಪುಟ್ ಬೈ ತಗೋಬೋದು, ತಗೊಂಡು ಸ್ಟಾಪ್ ಲಾಸ್ ಮೇಲೆ ಇಟ್ಕೋಬೋದು. ಸ್ಟಾಪ್ ಲಾಸ್ ಯಾವಾಗಲೂ ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು. ಯಾಕಂದರೆ ಇದು ಕಾನ್ಫಿಡೆನ್ಸ್ ಇದೆ ನಮಗೆ. ಕಾನ್ಫಿಡೆನ್ಸ್ ಇದ್ದಾಗ ಸ್ಟಾಪ್ ಲಾಸ್ ದೊಡ್ಡದಾದರೂ ಕಾನ್ಫಿಡೆನ್ಸ್ ಆಗಿ ತಗೋಬೋದು. ಯಾಕೆ ಇಲ್ಲೇ ಇಕ್ಬೋದಲ್ಲ ಸರ್ ಸ್ಟಾಪ್ ಲಾಸು? ಇಕ್ಬೋದು, ಸಮ್ಟೈಮ್ಸ್ ಬಂದು ಹಿಟ್ ಮಾಡಿಬಿಟ್ಟು ಹೋಗುತ್ತೆ. ಸೊ ಅದಕ್ಕೆ ಇಲ್ಲಿಟ್ಟರೆ ಒಂದು ಸ್ವಲ್ಪ ಸೇಫರ್ ಸೈಡ್ ಇರ್ತೀರ. ಸ್ಟಾಪ್ ಲಾಸ್ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ ರೀ, ಯಾವ ಥರ ಮಾಡೋದು, ಯಾವ ಥರ ಸ್ಟಾಪ್ ಲಾಸ್ ತೊಗೋಬೇಕು ಅಂತ, ಸ್ಟಾಪ್ ಲಾಸ್ ಯಾವ ಥರ ಇಕ್ಬೇಕು ಅಂತ ಅದಕ್ಕೊಂದು ವಿಡಿಯೋ ಮಾಡ್ತೀನಿ ನೋಡಿ. ಇಲ್ಲಿ ಎಷ್ಟು ಪಾಯಿಂಟ್ಸ್ ಬಂದಿದೆ? 75 ಪಾಯಿಂಟ್ಸ್ ಬಂದಿದೆ ಫ್ರೆಂಡ್ಸ್. ಓಕೆನಾ? ಈ ಥರ ನಾನು ಎಲ್ಲ ಸ್ಟಾಕ್ಸಲ್ಲೂ ಚೆಕ್ ಮಾಡ್ಕೊಡ್ತೀನಿ. ಚೆಕ್ ಮಾಡೋಣ ಬನ್ನಿ ನೋಡಿ. ಇಲ್ಲಿ ಮೀಟ್ ಆಗಿದೆಯಾ? ಇಲ್ಲ. ಸೊ
ಇದು ಟ್ರೇಡ್ ಇಲ್ಲ ನಮಗೆ. ಯಾಕಿಲ್ಲ? ಈ ಕ್ಯಾಂಡಲ್ ನಮಗೆ ಆರೆಂಜ್ ಲೈನು ಟಚ್ ಆಗಬೇಕಾಗಿತ್ತು, ಬ್ಲೂ ಲೈನು ಟಚ್ ಆಗಬೇಕಾಗಿತ್ತು. ಸೊ ಇದು ಟಚ್ ಆಗಿಲ್ಲ ಇದು, ಆದರೂ ಮಾರ್ಕೆಟ್ ಬಿದ್ದಿದೆ, ತೊಂದರೆ ಇಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು. ಒಂದು ಸ್ಟ್ರಾಟಜಿ ಅಂತ ನೀವು ಫಿಟ್ ಆದಾಗ, ಒಂದು ಇಂಡಿಕೇಟರ್ ಅಂತ ಫಿಕ್ಸ್ ಆದಾಗ ನೀವು ಒಂದೇ ರೂಲ್ನ ಫಾಲೋ ಮಾಡಬೇಕು ಅಲ್ವಾ? ಅಯ್ಯೋ ಇಲ್ಲಿ ಬಿದ್ದೋಯ್ತು, ಮಾರ್ಕೆಟ್ ಹೋಯ್ತು ಅಂದರೆ ಅದು ಏನು ಮಾಡೋಕ್ಕಾಗಲ್ಲ. ನೀವು ಹಂಗಿದ್ರೆ ಮಾತ್ರನೇ ಮಾರ್ಕೆಟಲ್ಲಿ ಸಸ್ಟೈನ್ ಆಗೋಕ್ಕೆ ಚಾನ್ಸಸ್ ಇದೆ. ನೋಡಿ ಇದೆಲ್ಲ ಬಿದ್ದಿದೆ. ಮತ್ತು ಇಂಡಿಕೇಟರ್ದು ಇನ್ನೊಂದು ಸ್ಪೆಷಾಲಿಟಿ ಹೇಳ್ತೀನಿ ನೋಡಿ. ಇದು ಆರೆಂಜ್ ಮೇಲೆ ಇದೆ 35, ಬ್ಲೂ ಕೆಳಗಡೆ ಇದೆ ಅಲ್ವಾ? ಮಾರ್ಕೆಟ್ ತುಂಬ ಫಾಲ್ ಆಗ್ತಾ ಇದ್ದಾಗ ನೋಡಿ ಇಂಡಿಕೇಟರ್ ದೂರ 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 ಹೋಗುತ್ತೆ. ಮತ್ತು ಮಾರ್ಕೆಟು ಹತ್ರ ಬಂದಾಗೂ ಸೆಲ್ ಕೊಡುತ್ತೆ. ಓಕೆನಾ? ನೋಡಿ ಇಲ್ಲಿ ಇದು ಹತ್ರ ಬಂತು ಬಟ್ ಟಚ್ ಮಾಡಿಲ್ಲ, ಆದರೂ ಮಾರ್ಕೆಟ್ ಬಿದ್ದಿದೆ. ಬಟ್ ನೀವು ಒಂದು ಸ್ಟಿಕ್ಕಾಗಿ ಟಚ್ ಆದರೆ ಮಾತ್ರ ಟ್ರೇಡ್ ಮಾಡಿ. ಓಕೆನಾ? ಬನ್ನಿ ನೋಡೋಣ. ಇಲ್ಲಿ ಕ್ರಾಸ್ ಆಯಿತು, ಇಲ್ಲಿ ಟ್ರೇಡ್ ಇಲ್ಲ. ಹಾಂ, ಇವಾಗ ಇಷ್ಟೊತ್ತು ಸೆಲ್ ಸೈಡ್ ತೋರಿಸಿದೆ, ಈಗ ಒಂದು ಬೈ ಸೈಡ್ ಬಂದಿದೆ, ಬೈ ಸೈಡ್ ತೋರಿಸ್ದೆ. ಅದೇ ಥರ ನೋಡಿ ಸೆಲ್ ಸೈಡ್ ಏನಾಗಿತ್ತು, ಆರೆಂಜ್ ಮೇಲೆ ಇದೆ, ಬ್ಲೂ ಕೆಳಗಡೆ ಇದೆ. ಏನಾಯಿತು? ಇದು ಸೆಲ್ ಸೈಡ್ ತೋರಿಸಿದೆ ಮಾರ್ಕೆಟ್ ಅಲ್ವಾ, ಬೇರಿಶ್. ಈಗ ಬುಲ್ಲಿಶ್ ಏನಾಗುತ್ತೆ? ಆರೆಂಜ್ ಕೆಳಗಡೆ ಇರುತ್ತೆ, ಬ್ಲೂ ಕಲರ್ ಲೈನ್ ಮೇಲೆ ಇರುತ್ತೆ. ಮೇಲೆ ಇದ್ದಾಗ ಟ್ರೇಡ್ ಎಲ್ಲಿದೆ ನಮಗೆ? ಟ್ರೇಡ್ ಎಲ್ಲಿದೆ ಅಂದರೆ ಇಲ್ಲಿದೆ ಟ್ರೇಡ್. ಯಾವ ಥರ? ಈ ಕ್ಯಾಂಡಲ್ಲು ನೋಡಿ, ಈ ಬ್ಲೂ ಕಲರ್ ಗ್ರೀನ್ ಕಲರ್ ಕ್ಯಾಂಡಲ್ಲು ಆರೆಂಜ್ ಲೈನ್ ಕಲರ್ನೂ ಟಚ್ ಮಾಡಿದೆ, ಮೇಲೆ ಬ್ಲೂ ಕಲರ್ ಲೈನನ್ನು ಟಚ್ ಮಾಡಿದೆ. ಓಕೆ ಫ್ರೆಂಡ್ಸ್, ಹಿಂಗೆ ಟಚ್ ಆದಾಗ ಏನಾಗುತ್ತೆ ಅಂದರೆ ನಿಮಗೆ ಇಲ್ಲಿ ಒಂದು ಸ್ಟಾಪ್ ಲಾಸ್ ಇಟ್ಕೊಂಡು ಬೈ ಸೈಡ್ ಹೋಗ್ಬೋದು. ಓಕೆ, ಇಲ್ಲಿ ಬೈ ಸೈಡ್ ಹೋಗ್ಬೋದು. ನೋಡಿ ನಾನು ಮುಂದಕ್ಕೆ ಹೇಳ್ತೀನಿ, ನಾನು 5 ಮಿನಿಟ್ಸ್ ಕ್ಯಾಂಡಲ್ಸಲ್ಲಿ ತುಂಬ ಚೆನ್ನಾಗಿ ನಿಮಗೆ ಸ್ಟ್ರಾಟಜಿಸ್ ಹೇಳ್ಕೊಡ್ತೀನಿ. ಅದು ಮುಂದಕ್ಕೆ ಹೇಳ್ತೀನಿ. ಈ ಥರ ಕ್ಯಾಂಡಲ್ ಬಂದಾಗ ಮಾರ್ಕೆಟ್ ಫಾಲ್ ಆಗುತ್ತೆ, ಅದು ನಾನು ಮುಂದೆ ವಿಡಿಯೋ ಮಾಡ್ತೀನಿ. ನಾನು ಎವ್ರಿ 5 ಮಿನಿಟ್ಸ್ ಕ್ಯಾಂಡಲ್ಗೂ ಒಂದೊಂದು ವಿಡಿಯೋ ಮಾಡ್ತೀನಿ. ನಿಜವಾಗ್ಲೂ ನಾನು ಫಾಲೋ ಮಾಡಿ, ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ನಾನು ಅಷ್ಟು ಟೆಕ್ನಿಕ್ಸ್ ನಿಮ್ಗೆ ಹೇಳ್ಕೊಡ್ತೀನಿ. ನೀವು ಯಾವ ಮೆಂಟರ್ಶಿಪ್ ತೊಗೊಳ್ಳೋ ಅವಶ್ಯಕತೆನೇ ಇಲ್ಲ. ನನ್ನ ಕಂಪ್ಲೀಟ್ ವಿಡಿಯೋಸ್ ಮೇ ಬಿ 1 ಮಂತ್ 2 ಮಂತ್ ಆಗ್ಬೋದು. ನನ್ನ ಕ್ಯಾಂಡಲ್ ಸ್ಟಿಕ್ಸ್ ಮೇಲೇ ತುಂಬ ಟ್ರೇಡ್ ಮಾಡೋದು. ಯಾವ ಥರ ನಿಮಗೆ ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ ಮುಂದಕ್ಕೆ. ಓಕೆನಾ? ಸರಿ. ಮತ್ತು ಎಲ್ಲಿದೆ ಟ್ರೇಡು? 2 ಲೈನ್ ಮೀಟ್ ಮಾಡಬೇಕು. ಎಲ್ಲಿ ಮೀಟ್ ಆಗಿದೆ? ಇಲ್ಲೆಲ್ಲೂ ಟ್ರೇಡ್ ಇಲ್ಲ. ಈ ಇಂಡಿಕೇಟರ್ ಬೇಸ್ ಪ್ರಕಾರ ಎಲ್ಲೆಲ್ಲೂ ಟ್ರೇಡ್ ಇಲ್ಲ. ಇಲ್ಲೂ ಇಲ್ಲ ನೋಡಿ, ಇಲ್ಲೂ ಮೀಟ್ ಮಾಡಿಲ್ಲ. ಗ್ರೀನ್ ಕಲರ್ ಮೀಟ್ ಆದರೂ ತೊಗೋಬೋದು. ಗ್ರೀನ್ ಕಲರು ಈ ಬೇರಿಶ್ ಕಡೆ ಇದ್ದಾಗ ಮೇಲೆ ಆರೆಂಜ್ನ, ಕೆಳಗಡೆ ಬ್ಲೂನ ಟಚ್ ಆದರೂ ನೀವು ಬೇರಿಶ್ ಕಡೆ ತೊಗೋಬೋದು. ನಾನು ತೋರಿಸ್ತೀನಿ. ಇದು ಕನ್ಸಿಡರ್ ಮಾಡೋಂಗಿಲ್ಲ. ಇಲ್ಲೂ ಇಲ್ಲ. ಇದರಲ್ಲಿ ನಿಮಗೆ ಶೂರ್ ಟ್ರೇಡ್ ಸಿಗುತ್ತೆ. ಓಕೆನಾ? ಸಮ್ಟೈಮ್ಸ್ ಸ್ಟಾಪ್ ಲಾಸ್ ಹೊಡೆಯುತ್ತೆ. ಸ್ಟಾಪ್ ಲಾಸ್ ಹೊಡಿದಿರ ಯಾವುದೂ ಇಲ್ಲ. ನೋಡಿ ಇಲ್ಲೊಂದು ಟ್ರೇಡ್ ಇದೆ. ಓಕೆ, ಈ ಕ್ಯಾಂಡಲು ಇಲ್ಲಿ ಮೀಟ್ ಆಗಿದೆ ನೋಡಿ. ಆ್ಯಕ್ಚುಲಿ ಈ ಕ್ಯಾಂಡಲೇ ಮೀಟ್ ಮಾಡಿದೆ. ಮೇಲೆ ಆರೆಂಜು, ಕೆಳಗಡೆ ಬ್ಲೂ, ಎರಡಕ್ಕೂ ಒಂದು ಕ್ಯಾಂಡಲ್ ಮೀಟ್ ಮಾಡಿದೆ. ಸೊ ಇಲ್ಲೊಂದು ಟ್ರೇಡ್ ಇದೆ. ಮತ್ತೆಲ್ಲಿ ಟ್ರೇಡ್ ಇದೆ? ಇಲ್ಲೊಂದು ಟ್ರೇಡ್ ಇದೆ. ಇಲ್ಲೂ ಮೀಟ್ ಮಾಡಿದೆ ಅಲ್ವಾ? ಇಲ್ಲೂ ಟ್ರೇಡ್ ಇದೆ. ಇಲ್ಲೂ ಪುಟ್ ಬೈ ಹೊಡಿಬೋದು. ಇಲ್ಲೂ ಸಮ್ ಪಾಯಿಂಟ್ ಸಿಕ್ಕಿದೆ ನಿಮಗೆ. ಮತ್ತೆಲ್ಲಿ ಮೀಟ್ ಆಗಿದೆ? ಇಲ್ಲಿ ಮೀಟ್ ಆಗಿದೆ ನೋಡಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸಾಕು ಸ್ಕಾಲ್ಪ್ ಮಾಡೋಕ್ಕೆ 40 ಪಾಯಿಂಟ್ಸ್. ಸುಮ್ಮನೆ ಎಲ್ಲೆಲ್ಲೋ ಕೂತ್ಕೊಂಡು ಏನೇನೋ ಟ್ರೇಡ್ ಹೊಡೆದು ಲಾಸ್ ಮಾಡ್ಕೊಳೋದಕ್ಕಿಂತ ಈ ಥರ ಒಂದು ಪರ್ಫೆಕ್ಟ್ ಟ್ರೇಡ್ ಸಿಕ್ಕಿದಾಗ ಒಂದು ಹೊಡಿಬೋದು. ನೋಡಿ ಇಲ್ಲಿ ಕಮ್ಮಿ ಪಾಯಿಂಟ್ ಸಿಕ್ಕಿದೆ.
ಸಿಗುತ್ತೆ, ಈ ಥರನೂ ಸಿಗುತ್ತೆ. ಸ್ಟಾಪ್ ಲಾಸು ಹೊಡೆಯುತ್ತೆ ಸಮ್ಟೈಮ್ಸು. 40 ಪಾಯಿಂಟ್ ಸಿಕ್ಕಿದೆ. ಬಟ್ ಏನೂ ಗೊತ್ತಿಲ್ದಿರ ಇರ್ತಾರಲ್ಲ ಫ್ರೆಶರ್ಸ್ಗೆ, ಅವ್ರು ತುಂಬ ಯೂಸ್ಫುಲ್ ಆಗುತ್ತೆ ಇದು. ಬನ್ನಿ, ಬೇರೆ ಎಲ್ಲಿದೆ, ಇಲ್ಲಿ ಮೀಟ್ ಆಗಿದೆಯಾ? ನೋಡಿ, ಟಚ್ ಮಾಡಿಲ್ಲ ಇಲ್ಲಿ. ಓಕೆ, ಟಚ್ ಮಾಡಿಲ್ಲ. ಸೊ ಇಲ್ಲಿ ಟ್ರೇಡ್ ಇಲ್ಲ, ಆದರೂ ಮಾರ್ಕೆಟ್ ಬಿದ್ದಿದೆ, ಪರವಾಗಿಲ್ಲ. ನಮ್ಮ ಸ್ಟ್ರಾಟಜಿ ಪ್ರಕಾರ ಟ್ರೇಡ್ ಬರಬೇಕು. ನೋಡಿ, ಇಲ್ಲಿ ಸ್ಟಾಪ್ ಲಾಸ್ ಹೊಡೀತು ಅಲ್ವಾ? ಇಲ್ಲಿ ಮೀಟ್ ಆಗಿದೆ, ಬಟ್ ಏನಾಯಿತು, ಸ್ಟಾಪ್ ಲಾಸ್ ಹೊಡೀತು. ಆದರೆ ಇಲ್ಲಿ ನಿಮಗೆ ಸ್ಟಾಪ್ ಲಾಸ್ ರಿಕವರಿ ಮಾಡಿ ಪ್ರಾಫಿಟಿಗೆ ತೊಗೊಂಬಂದು ಕೊಡ್ತು ಅಲ್ವಾ? ನೋಡಿ, ಇಲ್ಲೊಂದು ಟ್ರೇಡ್ ಹೊಡಿತೀರಾ, ಇಲ್ಲಿ ಮೀಟ್ ಆಗಿದೆ. ನೋಡಿ, ಇಲ್ಲಿ ಟ್ರೇಡ್ ಹೊಡೆದಾಗ ಈ ಸ್ಟಾಪ್ ಲಾಸ್ ದುಡ್ಡು ಇಲ್ಲಿ ರಿಕವರಿ ಆಯಿತು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಚೆನ್ನಾಗಿ ಇದ್ರ ಮೇಲೆ ವರ್ಕ್ ಮಾಡಬೇಕು. ನೋಡಿ, ಇಲ್ಲೊಂದು ಸ್ಟಾಪ್ ಲಾಸ್ ಹೊಡೀತು. ನಾನು ಹಾನೆಸ್ಟಾಗಿ ತೋರಿಸ್ತೀನಿ, ಬರೀ ಪ್ರಾಫಿಟ್ ಬರೋದೇ ತೋರಿಸೋದಲ್ಲ, ಸ್ಟಾಪ್ ಲಾಸು ಹೊಡೆಯುತ್ತೆ. ನೀವು ಇಲ್ಲೇನಾದರೂ ಸ್ಟಾಪ್ ಲಾಸ್ ಇಲ್ಲಿಟ್ಟರೆ ತುಂಬ ದೊಡ್ಡ ಲಾಸ್ ಬರ್ತಾಯಿತ್ತು ಇಲ್ಲಿ ಅಲ್ವಾ? ಆ ಥರನೂ ಆಗುತ್ತೆ. ನಾನು ಅದಕ್ಕೆ ಮುಂದೆ ಒಂದೊಂದೇ ವಿಡಿಯೋ ಮಾಡ್ತೀನಿ ನಿಮಗೆ, ಯಾವ ಥರ ಸ್ಟಾಪ್ ಲಾಸ್ನ ಅವಾಯ್ಡ್ ಮಾಡಬೇಕು, ಯಾವ ಥರ ಎಲ್ಲಿ ಸ್ಟಾಪ್ ಲಾಸ್ ತೊಗೋಬೇಕು. ನಾನು ವಿಡಿಯೋಸ್ ನೋಡ್ತಾ ಬನ್ನಿ ನಿಮಗೆ. ನೋಡಿ, ಇಲ್ಲಿ ಒಳ್ಳೆ ಟ್ರೇಡ್ ಸಿಕ್ಕಿದೆ. ಇಲ್ಲಿ ಆ್ಯಕ್ಚುಲಿ ಕ್ಯಾಂಡಲ್ ಸ್ಟಿಕ್ಸಲ್ಲಿ ಇದು ಬೇರೆ ವ್ಯೂನೇ ಇದೆ, ನಾನು ಮುಂದಕ್ಕೆ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಇಲ್ಲೊಂದು ಟ್ರೇಡ್ ಸಿಕ್ಕಿದೆ, ಸ್ಟಾಪ್ ಲಾಸು ಹೊಡೆಯುತ್ತೆ. ಇದು ಕನ್ಸಿಡರ್ ಇಲ್ಲ, ಯಾವುದು ಇದು ಕನ್ಸಿಡರ್ ಇಲ್ಲ. ಈ ಕ್ಯಾಂಡಲ್ ಯಾಕೆ ಕನ್ಸಿಡರ್ ಇಲ್ಲ? ಆರೆಂಜ್ ಲೈನ್ ಕೆಳಗಡೆ ಇದೆ, ಬ್ಲೂ ಲೈನ್ ಮೇಲೆ ಇದೆ. ಸೊ ಆರೆಂಜ್ ಲೈನ್ ಕೆಳಗಡೆ ಬರಬೇಕು. ಇಲ್ಲಿ ಬಂದಿದೆ, ಬಂತು, ಸ್ಟಾಪ್ ಲಾಸ್ ಹೊಡೀತು ಅಲ್ವಾ? ಓಕೆ, ಸ್ಟಾಪ್ ಲಾಸ್ ಹೊಡೆದಿದೆ, ಲಾಸ್ ತೊಗೊಳೋಣ. ಇಲ್ಲಿ ನೋಡಿ, ಅವ್ರ ಅಪ್ಪನಂತ ಬಂದಿದೆ ಇಲ್ಲಿ ಪ್ರಾಫಿಟ್. ಸ್ಟಾಪ್ ಲಾಸು ಕೊಡಬೇಕು ಇವರೇ. ಸ್ಟಾಪ್ ಲಾಸ್ ಕೊಡ್ದಿರ ನೀವು ಟ್ರೇಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಸ್ಟಾಪ್ ಲಾಸ್ ಸಿಕ್ಕಲೇಬೇಕು. ಸ್ಟಾಪ್ ಲಾಸ್ ಸಿಗದಿರ ಟ್ರೇಡ್ ಮಾಡಿದ್ರೆ ಅವ್ನು ಟ್ರೇಡರೇ ಅಲ್ಲ. ಅಂದರೆ ನಿಮಗೆ ಸ್ಟಾಪ್ ಲಾಸ್ ಎಲ್ಲಿ ಇಕ್ಬೇಕು ಅನ್ನೋದು ಗೊತ್ತಾಗಬೇಕು. ನೋಡಿ, ಈ ಕ್ಯಾಂಡಲ್ ಎಲ್ಲಿದೆ ಟ್ರೇಡ್? ಇಲ್ಲಿ ಆರೆಂಜ್ ಲೈನ್ ಕೆಳಗಡೆ ಇದೆ, ಬ್ಲೂ ಲೈನ್ ಮೇಲೆ ಇದೆ. ಸೊ ಈ ಕ್ಯಾಂಡಲ್ಲು ನಮ್ಮ ಸ್ಟ್ರಾಟಜಿಗೆ ಅಲ್ಲಿ ಬೈ ಮಾಡ್ಬೋದು ಅಲ್ವಾ? ಒಳ್ಳೆ ಪ್ರಾಫಿಟ್ ಸಿಕ್ಕಿದೆ. ಓಕೆ, ಮತ್ತೆ ಎಲ್ಲಿದೆ? ವಿಡಿಯೋ ಲೆಂತಿ ಆದರೂ ಪರವಾಗಿಲ್ಲ, ನಿಮ್ಗೆ ಅರ್ಥ ಆಗಬೇಕು ಅಲ್ವಾ? ಅದಕ್ಕೋಸ್ಕರನೇ ನಿಧಾನವಾಗಿ ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ ಮೀಟ್ ಆಯಿತಾ? ಆಗಿಲ್ಲ, ಇಲ್ಲಿ ಮೀಟ್ ಆಗಿದೆ ನೋಡಿ. ಓಕೆ, ಇಲ್ಲೊಂದು ಟ್ರೇಡ್ ಇದೆ, ಇಲ್ಲಿ ಪ್ರಾಫಿಟ್ ಬಂತು. ಮತ್ತೆ ಇಲ್ಲಿ ಮೀಟ್ ಆಗಿದೆ, ಇಲ್ಲಿ ಮೀಟ್ ಆಗಿದೆ. ಬಟ್ ನಿಮಗೆ ಸ್ಟಾಪ್ ಲಾಸ್ ಹೊಡಿತಿಲ್ಲ. ಈ ಕ್ಯಾಂಡಲ್ ಸ್ಟಾಪ್ ಲಾಸ್ ಹಿಟ್ ಮಾಡಿ ಮಾರ್ಕೆಟ್ ಮೇಲೆ ಹೋಯ್ತು. ಏನೂ ಮಾಡೋಕ್ಕಾಗಲ್ಲ, ಮಾರ್ಕೆಟು ಸಮ್ಟೈಮ್ಸ್ ಈ ಥರನೂ ಮಾಡುತ್ತೆ. ನಾವು ರೆಡಿ ಇರಬೇಕು, ಸ್ಟಾಪ್ ಲಾಸ್ ಕೊಡೋದಕ್ಕೆ ರೆಡಿ ಇರಬೇಕು. ಬಟ್ ನೆಕ್ಸ್ಟ್ ನೀವು ಮತ್ತೆ ಈ ಕ್ಯಾಂಡಲ್ ತೊಗೊಂಡಿದ್ರೆ ನಿಮ್ಮ ಸ್ಟಾಪ್ ಲಾಸ್ ರಿಕವರಿ ಆಯಿತು ಅಲ್ವಾ? ಇದನ್ನು ಲಿಕ್ವಿಡಿಟಿ ಸ್ವೀಪ್ ಅಂತಾರೆ ಈ ಕ್ಯಾಂಡಲ್ನ. ಇದು ಬೇಕಂತ ಸ್ಟಾಪ್ ಲಾಸ್ನ ಹಂಟ್ ಮಾಡಿ ಮೇಲೆ ತೊಗೊಂಡೋಗಿರುತ್ತೆ. ಈ ಥರ ಮಾಡುತ್ತೆ ಮಾರ್ಕೆಟ್, ತೊಂದರೆ ಇಲ್ಲ. ನೋಡಿ, ಈ ಕ್ಯಾಂಡಲು ನೀವು ಇಲ್ಲಿ ಟ್ರೇಡ್ ತೊಗೊಂಡಿದ್ರೆ ಎಷ್ಟು ಪಾಯಿಂಟ್ಸ್ ಇದೆ? ತುಂಬ ಪಾಯಿಂಟ್ ಸಿಕ್ಕಿದೆ ಇಲ್ಲಿ, ಆಲ್ಮೋಸ್ಟ್ 200 ಮೇಲೆ ಸಿಕ್ಕಿದೆ. ನಾನೇನು ಹಾನೆಸ್ಟಾಗಿ ತೋರಿಸ್ತೀನಿ ನಿಮಗೆ. ಓಕೆ, ಸ್ಟಾಪ್ ಲಾಸ್ ಆದರೂ ಸ್ಟಾಪ್ ಲಾಸೇ, ಪ್ರಾಫಿಟ್ ಬಂದರು 430 ಪಾಯಿಂಟ್ ಸಿಕ್ಕಿದೆ. ಈ ಥರನೂ ಸಿಗುತ್ತೆ, ತೊಂದರೆ ಇಲ್ಲ. ಸುಮ್ಮನೆ ಗೊತ್ತಿಲ್ಲದ್ರೆ ಏನೇನೋ ಟ್ರೇಡ್ ಮಾಡೋ ಬದಲು ನಿಮ್ಮ ಲಾಜಿಕ್ ಏನಕ್ಕೆ ನೀವು ಟ್ರೇಡ್ ತೊಗೊತೀರ ಅಂದ್ಬಿಟ್ಟು ನಿಮ್ಗೆ ಲಾಜಿಕ್ ಇರಬೇಕು, ಗೊತ್ತಾಗಬೇಕು ನಿಮಗೆ. ನೋಡಿ, ಇಲ್ಲಿದೆ ಬಟ್ ಚಿಕ್ಕ ಪ್ರಾಫಿಟ್ಟು, ಬಟ್ ಹಂಗೆ ಹೋಲ್ಡ್ ಮಾಡಿದ್ರೆ ನಿಮ್ಗೆ ಸ್ಟಾಪ್ ಲಾಸ್ ಹೊಡಿತಾ ಇತ್ತು. ಆಗುತ್ತೆ, ಆ ಥರನೂ ಆಗುತ್ತೆ. ಇಲ್ಲಿ ನೋಡಿ, ಎಂಥ ಟ್ರೇಡ್ ಇದೆ ಇದರಲ್ಲಿ ಅಲ್ವಾ? ಸ್ಟಾಪ್ ಲಾಸ್ ಕೊಡಬೇಕು, ಈ ಥರ ಪ್ರಾಫಿಟ್ ತೊಗೋಬೇಕು. ವಿತೌಟ್ ಸ್ಟಾಪ್ ಲಾಸ್ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ.
ಯಾವುದೇ ಸ್ಟ್ರಾಟಜಿ ಯಾರೇ ಏನೇ ಹೇಳಲಿ ಸ್ಟಾಪ್ ಲಾಸ್ ಇಲ್ದಿರ ಟ್ರೇಡ್ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ ಫ್ರೆಂಡ್ಸ್ ಇದು ಎಷ್ಟು ಅಕ್ಯುರಸಿ ಇದೆ ಅಂತ ನೀವು ನೋಡ್ತಾ ಇದ್ದೀರಾ. ಸುಮಾರು ಇಂಡಿಕೇಟರ್ಸ್ ವರ್ಕ್ ಆಗುತ್ತೆ. ಬಟ್ ನನ್ನ ವಿಡಿಯೋ ನೀವು ಫಾಲೋ ಮಾಡ್ತಾಯಿರಿ. ನಾನು ಕೊಡೋ ಇಂಡಿಕೇಟರ್ಸು ಮುಂದಕ್ಕೆ ನನ್ನ 5 ಮಿನಿಟ್ಸ್ ಕ್ಯಾಂಡಲ್ಸು 15 ಮಿನಿಟ್ಸ್ ಕ್ಯಾಂಡಲ್ಸು, ಮಾರ್ನಿಂಗ್ ಫಸ್ಟ್ ಟ್ರೇಡ್ ಹೆಂಗೆ ತೊಗೋಬೇಕು, ಮಾರ್ಕೆಟ್ ಬುಲ್ಲಿಶ್ ಇದೆಯಾ ಬೇರಿಶ್ ಇದೆಯಾ, ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ನಾನು ಆ ಥರ ಟೆಕ್ನಿಕ್ಸ್ನ ನಿಮ್ಗೆ ಹೇಳ್ಕೊಡ್ತೀನಿ ವಿತೌಟ್ ಮೆಂಟರ್ಶಿಪ್ ತೊಗೊಂಡ್ರೆ ಅದು ಇನ್ನೂ ಬೇರೆ ಥರ ಇದೆ. ಓಕೆ ನೋಡಿ, ಇಲ್ಲಿ ಮೀಟ್ ಆಗಿದೆಯಾ, ನೋಡಿ ಎಷ್ಟು ಪಾಯಿಂಟ್ಸ್ ಬಂದಿದೆ ನೋಡ್ತಾ ಇದ್ರೆ ತಾನೆ. ಜಸ್ಟ್ ಮೀಟ್ ಆದಾಗ ಮಾತ್ರ ನಾವು ಟ್ರೇಡ್ ತೊಗೋಬೇಕು. ಮತ್ತು ಎಲ್ಲಿದೆ ನೋಡಿ ಫ್ರೆಂಡ್ಸ್, ಇಲ್ಲಿದೆಯಾ, ಇಲ್ಲೊಂದಿದೆಯಾ, ಇಲ್ಲೊಂದಿದೆ ನೋಡಿ. ಎಷ್ಟು ಮೇಲೆ ಹೋಗಿದೆ ಮಾರ್ಕೆಟು ಅಲ್ವಾ. ಇಲ್ಲಿ ಟ್ರೇಡ್ ಇಲ್ಲ ನಮಗೆ. ಓಕೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇವ್ರೆ ಇದು. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕೆ ನಾನು ಪದೇ ಕೇಳ್ಕೊತಾ ಇದ್ದೀನಿ ಅಂದರೆ ವಿಡಿಯೋ ತುಂಬ ಜನ ನೋಡಬೇಕಲ್ವಾ. ವಿಡಿಯೋ ತುಂಬ ಜನ ನೋಡಬೇಕು ಅಂದರೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ, ಯಾಕಂದರೆ ನಾನು ಫ್ರೆಶ್ ಇದು ಸೆಕೆಂಡ್ ವಿಡಿಯೋ ಇದು. ನೋಡಿ ಈ ಕ್ಯಾಂಡಲ್ ನೋಡಿದ್ರಾ, ಇಲ್ಲಿ ಸಿಕ್ಕಿದೆ, ಎಷ್ಟು ಪಾಯಿಂಟ್ ಸಿಕ್ಕಿದೆ ನೋಡಿ. ಸುಮ್ಮನೆ ಕೂತ್ಕೊಂಡು ಎಲ್ಲೆಲ್ಲೋ ಟ್ರೇಡ್ ಹೊಡಿಯೋದಕ್ಕೆ ನಾನು ಒನ್ ಟ್ರೇಡ್ ತೊಗೊಂಡು ಪ್ರಾಫಿಟಬಲ್ ಆಗಿರಬೇಕು. ನಾನು ಫಸ್ಟ್ ವಿಡಿಯೋದಲ್ಲಿ ನಿಮಗೆ ಉಳಿಬೇಟೆ ಅಂತ ಆ ವಿಡಿಯೋ ನೋಡಿ, ನಿಮಗೆ ಬೇರಿಶ್ ಸೈಡ್ ಇರಬೇಕಾ ಬುಲ್ಲಿಶ್ ಸೈಡ್ ಇರಬೇಕಾ ಅಂತ ನಾನು ಆ ವಿಡಿಯೋದಲ್ಲಿ ಆ ಇಂಡಿಕೇಟ್ರಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಓಕೆನಾ. ಓಕೆ ಫ್ರೆಂಡ್ಸ್, ಇದು ಇನ್ನು ಲೆಂತಿ ಜಾಸ್ತಿ ಆಗುತ್ತೆ ವಿಡಿಯೋ. ಅರ್ಥ ಆಯ್ತಲ್ಲ ನಿಮಗೆ. ಇದು ನಿಮಗೆ ಬ್ಯಾಕ್ ಟೆಸ್ಟ್ ಮಾಡಿ ನೀವು. ಖಂಡಿತ ನಿಮ್ಮ ಸಪೋರ್ಟ್ ಬೇಕು ನನಗೆ. ನಮ್ಮ ಕನ್ನಡಿಗರನ್ನ ಬೆಳೆಸಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ನನ್ನ ಹತ್ರ ಒಳ್ಳೆ ವೀಡಿಯೋಸ್ ಮಾಡೋಕ್ಕೆ ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗಲೇ ನಾನು ಮಾಡೋ ವೀಡಿಯೋಸ್ ಎಲ್ಲ ನಿಮ್ಗೆ ಬರ್ತಾ ಇರುತ್ತೆ. ನಾನು ಮಾಡೋ ಪ್ರತಿಯೊಂದು ವೀಡಿಯೋನೂ ತುಂಬ ವ್ಯಾಲ್ಯೂಬಲ್ ಇರುತ್ತೆ. ಓಕೆನಾ. ಸರಿ ಫ್ರೆಂಡ್ಸ್, ಸಿಗೋಣ. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.